Good morning, everyone. Welcome to my class. Today we are going to discuss about the same chapter real numbers but another topic, right? So yesterday we studied about some important topics that are inequalities and based on that theorems and properties, right? So today we will discuss some more important theorems. So now we are going to discuss about absolute value of a real number or modulus. Okay. See here, absolute value of a real number or modulus. So see the definition. For any real numbers a, for any real numbers a, we have the following possibilities, right? So already ಇನ್ಇಕ್ವಾಲಿಟೀಸ್ ಒಳಗೆ ನಾನು ಹೇಳಿದ್ದೆ ಟ್ರಾನ್ಸಿಟಿವ್ ಅಂತ ಬರುತ್ತಾ ಮೊನೋಟಾನಿಕ್ ಅಂತ ಬರುತ್ತೆ ಅಂತ ಹೇಳಿ ಹೌದು. ಸೊ ಅದೇ ಥರ ಇಲ್ಲಿನೂ ಏನಾಗುತ್ತಂದ್ರೆ ಮೂರು ಕಂಡೀಷನ್ಸ್ ಅಪ್ಲೈ ಆಯಿತು ಅಂತಂದ್ರೆ ಅದೇನಿರುತ್ತೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ರಿಯಲ್ ನಂಬರ್ ಅಂತ ಇರುತ್ತೆ. ಯಾವ್ಯಾವುದು ಅಂತಂದ್ರೆ ಜಸ್ಟ್ ನೋಡ್ರಿ, a is less than 0, then a is equal to 0 and a is greater than 0. ಸೊ 0 ಇದ್ದಿದ್ದು ಸಮ್ಟೈಮ್ಸ್ ಈಗ ಲೆಸ್ ಇದ್ರೆ ಸಮ್ಟೈಮ್ಸ್ ಈಕ್ವಲ್ ಇರುತ್ತೆ, ಆಮೇಲೆ ಗ್ರೇಟರು ಇರುತ್ತೆ ಅಂತ ಹೇಳ್ತೀವಿ. ಓಕೆ, ದಸ್ mod a is equal to a if a is greater than 0, 0 if a is equal to 0, then minus a if a is less than 0 ಅಂತಂದ್ರೆ ಒಂದು ವೇಳೆ a is ಗ್ರೇಟರ್ ದೆನ್ 0 ಇತ್ತಂದ್ರೆ ಅಲ್ಲಿ a ಇರುತ್ತಂತ ಅರ್ಥ. ಓಕೆ, ದೆನ್ a is equal to 0 ಇತ್ತಂದ್ರೆ ಅಲ್ಲಿ 0ನೇ ಇರುತ್ತೆ. a is ಲೆಸ್ ದೆನ್ 0 ಇತ್ತು ಅಂತಂದ್ರೆ ಮೈನಸ್ a ಇರುತ್ತೆ. ಕ್ಲಿಯರ್ ಆಯಿತು? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ a is equal to 5 ಅಂತ ತೊಗೊಂಡ್ವಿ ಅಂದ್ರೆ 5 is always ಗ್ರೇಟರ್ ದೆನ್ 0, ದೆನ್ 5 ತೊಗೊಂಡ್ವಿ ಅಂದ್ರೆ 5 is equal to 0 ಆಗ್ಬೋದು ಸಮ್ಟೈಮ್ಸ್. ಆ್ಯಂಡ್ 5 is always minus 5, not 5. minus 5 is always less than 0 ಅಂತ ಅರ್ಥ. ಸೊ ಇದನ್ನ ಏನು ಮಾಡ್ತೀವಿ, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ರಿಯಲ್ ನಂಬರ್ ಅಂತ ಕರಿತೀವಿ. ದೆನ್ ಫಾರ್ ಆಲ್ a belongs to r, ಸೊ mod a is greater or equal to 0, then mod a is greater or equal to a, then mod a is greater or equal to minus a ಅಂದಂಗೆ ಅರ್ಥ ಆಗುತ್ತೆ. ದೇರ್ ಫಾರ್ mod a is the maximum of a comma minus a. ಓಕೆ, ದಿಸ್ ಈಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ರಿಯಲ್ ನಂಬರ್ ಆರ್ ಮಾಡ್ಯುಲಸ್ ಅಂತ ಕರಿತೀವಿ. ಇದ್ರ ಮೇಲೆ ಸೇಮ್ ಸ್ಮಾಲ್ ಥೇರಮ್ ಹೆಂಗೆ ಬರುತ್ತೆ ನೋಡ್ರಿ, ಫಾರ್ 1 ಮಾರ್ಕ್ಸ್ ಅಷ್ಟೇ. ಥೇರಮ್ ಅಂದ್ರೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ರೂವ್ ದಟ್ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಾರ ಅವರು. ಏನು ಕೊಟ್ಟಾರ, ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮೀನ್ಸ್ ಪ್ರೂವ್ ಮಾಡ್ರಿ ಅಂದಾರ. ಸೊ ಜಸ್ಟ್ ಸೊಲ್ಯೂಷನ್ ಏನು ಮಾಡ್ತೀರಿ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಹೌದಾ, ಎಲ್ಲ ಎಕ್ಸ್ ಇದ್ದಿದ್ದು ರಿಯಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ಎಕ್ಸ್ ಕೊಟ್ಟಾರ, ಸೊ ಎಕ್ಸ್ ಬಿಲಾಂಗ್ಸ್ ಟು, ಇಲ್ಲಿ ಎ ಕೊಟ್ಟರೆ ಎ ಬಿಲಾಂಗ್ಸ್ ಟು ಅಂತಿದ್ವಿ. ದೇರ್ ಫಾರ್ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು, ಈಗ ಆಲ್ರೆಡಿ ಕಂಡೀಷನ್ ಒಳಗೆ ತೊಗೊಂಡಿದ್ವಿ, ಮಾಡ್ ಎ ಗ್ರೇಟರ್ ದೆನ್ 0 0, ಸೇಮ್ ಆ್ಯಸ್ ಇಟ್ ಈಸ್. ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 0, 0 ಯಾವಾಗಿರುತ್ತೆ, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0, ದೆನ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಇದ್ದಾಗ ಅಂತ ಹೇಳ್ತೀವಿ. ದೇರ್ ಫಾರ್ ಗಿವನ್ ಸೇಮ್ ಮಾಡ್ ಎಕ್ಸ್ ಈ ಸ್ಕ್ವೇರ್ ರೂಟ್ ಇದ್ದಿದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ಆಗುತ್ತಾ, ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದಂಗೆ, ಹೌದು. ದೇರ್ ಫಾರ್ ಮಾಡ್ ಎಕ್ಸ್ ಈಸ್ ಲೆಸ್ ಆರ್ ಗ್ರೇಟರ್ ಆರ್ ಈಕ್ವಲ್ ಟು 0, ರಿಜೆಕ್ಟ್ ದ ನೆಗೆಟಿವ್ ಸೈನನ್ನು ರಿಜೆಕ್ಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಜಸ್ಟ್ ಏನಾಗುತ್ತಂದ್ರೆ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ರೂಟ್, ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಜಸ್ಟ್ ಸಿಂಪಲ್ ಇಷ್ಟೇ ಬಿಡಿಸಿದ್ವಿ ಅಂತಂದ್ರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಜಸ್ಟ್ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಇದು ಅಬ್ಸಲ್ಯೂಟ್ ವ್ಯಾಲ್ಯೂದು ಏನು ವ್ಯಾಲ್ಯೂಸ್ ಕೊಟ್ಟಾರಲ್ಲ, ಇಲ್ಲಿ ಎ ಇಸ್ ಈಕ್ವಲ್ ಟು ಐತಿ, ಬಿಕಾಸ್ ಮಾಡ್ ಎ ಕೊಟ್ಟಿದ್ರು, ಸೇಮ್ ಅದನ್ನಿಲ್ಲಿ ಮಾಡ್ ಎಕ್ಸ್ ಅಂತ ಹಾಕೊಂಡು ಕನ್ಸಿಡರ್ ಮಾಡೀವಿ. ಓಕೆ, ದಿಸ್ ಈಸ್ ವಾಟ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ರಿಯಲ್ ನಂಬರ್ ಆಫ್ ಮಾಡ್ಯುಲಸ್ ಅಂತ ಕರಿತೀವಿ. ಓಕೆ, ದೆನ್ ಇದ್ರೊಳಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಬರುತ್ತೆ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಲೀಸ್ಟ್ ಅಪ್ಪರ್ ಬಾಂಡ್ ಆ್ಯಂಡ್ ಗ್ರೇಟೆಸ್ಟ್ ಲೋವರ್ ಬಾಂಡ್ ಅಂತ ಬರುತ್ತೆ. ಅದು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್, ಜಸ್ಟ್ ಡೆಫಿನಿಷನ್ ಐತಿ. ಸೊ ಏನೈತಿ ನೋಡ್ರಿ, ಪ್ರಾಪರ್ಟೀಸ್ ಆಫ್ ಲೀಸ್ಟ್ ಅಪ್ಪರ್ ಬಾಂಡ್ ಆ್ಯಂಡ್ ಗ್ರೇಟೆಸ್ಟ್ ಲೋವರ್ ಬಾಂಡ್. ಲೀಸ್ಟ್ ಅಪ್ಪರ್ ಬಾಂಡ್ ಆಫ್ ಅ ಸೆಟ್ ಆರ್ ಸುಪ್ರೀಮಮ್, ಲೀಸ್ಟ್ ಅಪ್ಪರ್ ಬಾಂಡಿಗೆ ಏನಂತ ಕರಿತೀವಿ, ಸುಪ್ರೀಮಮ್ ಅಂತಲೂ ಬರುತ್ತೆ. ಸೊ ಜಸ್ಟ್ ಇದೇನಾಗುತ್ತೆ ಅಂತಂದ್ರೆ ದ ಸುಪ್ರೀಮಮ್ ಎಸ್, ಸುಪ್ರೀಮಮ್ಮನ್ನು ಎಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ದ ಸುಪ್ರೀಮಮ್ ಎಸ್ ಹ್ಯಾಸ್ ದ ಫಾಲೋವಿಂಗ್ ಪ್ರಾಪರ್ಟೀಸ್, ಎಕ್ಸ್ ಈಸ್ ಲೆಸ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿ ಎಸ್. ಈ ಕ್ಯಾಪಿಟಲ್ ಎಮ್ ಅಂದರೆ ಏನು ಕರಿತೀವಿ, ಅಪ್ಪರ್ ಬಾಂಡ್ ಆಫ್ ಎಸ್ ಅಂತ ಕರಿತೀವಿ. ಓಕೆ,
ಅಪ್ಪರ ಲೋವರ್ ಅಂತ ಬರ್ತಾವೆ ಯಾವಾಗಲೂ. ಎಮ್ ಅಂದ್ರೆ ಅಪ್ಪರ, ಸ್ಮಾಲ್ ಎಮ್ ಅಂದ್ರೆ ಲೋವರ್. ದೆನ್ ಇದನ್ನು ಸುಪ್ರೀಮಮ್ ಅಂತ ಕನ್ಸಿಡರ್ ಮಾಡಿದರೆ ಇದು ಇನ್ಫಿಮಮ್ ಅಂತೂ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಇದು ನಿಮಗೆ ಗೊತ್ತಿರಲಿ. ದೇರ್ಫೋರ್ ದ ಸುಪ್ರೀಮಮ್ ಎಸ್ ಹ್ಯಾಸ್ ದ ಫಾಲೋವಿಂಗ್ ಪ್ರಾಪರ್ಟೀಸ್. ಫಾಲೋವಿಂಗ್ ಪ್ರಾಪರ್ಟಿ ಯಾವುದು? ಎಕ್ಸ್ ಈಸ್ ಲೆಸ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿ ಎಸ್, ವೇರ್ ಎಮ್ ಈಸ್ ಅನ್ ಅಪ್ಪರ್ ಬಾಂಡ್ ಆಫ್ ಎಸ್ ಅಂತ ಕರಿತೀವಿ. ಇದು ಫಸ್ಟ್ ಕಂಡೀಷನ್. ಆದ್ರೆ ಸೆಕೆಂಡ್ ಬಂದುಬಿಟ್ಟು ಎಪ್ಸ್ಲಾನ್ ಈಸ್ ಗ್ರೇಟರ್ ದೆನ್ 0. ಸೊ ಈ ಎಪ್ಸ್ಲಾನ್ ಅನ್ನೋದು ಏನಿರ್ತದೆ, ಗ್ರೇಟರ್ ದೆನ್ 0 ಇರ್ತದೆ ಅಂತ ಕನ್ಸಿಡರ್ ಮಾಡಬೇಕು. ಫಾರ್ ಇಟ್ ಎಕ್ಸಿಸ್ಟ್ ವೈ ಬಿಲಾಂಗ್ಸ್ ಟು ದಿ ಎಸ್. ವೈ ಅನ್ನೋದು ಒಂದು ಯಾವುದೇ ಒಂದು ನಂಬರ್ ಇದ್ರೂ ಅದು ಒಂದು ಏನಿರುತ್ತೆ, ಸುಪ್ರೀಮಮ್ಮನ್ನು ಬಿಲಾಂಗ್ ಮಾಡಿರ್ತದೆ ಅಂತೇಳಿ. ಸಚ್ ದ್ಯಾಟ್ ಸುಪ್ರೀಮಮ್ ಮೈನಸ್ ಎಪ್ಸ್ಲಾನ್ ಈಸ್ ಲೆಸ್ ದೆನ್ ವೈ ಈಸ್ ಲೆಸ್ ಆರ್ ಈಕ್ವಲ್ ಟು capital M. So y lies between the m minus epsilon and m ಅಂದಂಗೆ. ಓಕೆ, ದ ನೆಕ್ಸ್ಟ್ ಬಂದ್ಬಿಟ್ಟು ಏನು ಬರುತ್ತಂದ್ರೆ ಗ್ರೇಟೆಸ್ಟ್ ಲೋವರ್ ಬಾಂಡ್. ಗ್ರೇಟೆಸ್ಟ್ ಲೋವರ್ ಬಾಂಡ್ ಆಫ್ ಅ ಸೆಟ್ ಆರ್ ಇನ್ಫಿಮಮ್. ದ ಇನ್ಫಿಮಮ್ ಹ್ಯಾಸ್ ದ ಫಾಲೋವಿಂಗ್ ಪ್ರಾಪರ್ಟೀಸ್. ಇದ್ರಾಗೆ ಇಲ್ಲಿ 2 ಪ್ರಾಪರ್ಟೀಸ್ ಬರುತ್ತೆ. ಏನು ಬರುತ್ತೆ, ಇಲ್ಲಿ ಹೆಂಗೆ ಎಕ್ಸ್ ಲೆಸ್ ಆರ್ ಈಕ್ವಲ್ ಟು ಎಮ್ ಐತಿ, ಹಂಗಿಲ್ಲಿ ಟಿ ಅಂದ್ರೆ ಒಂದು ಕಾನ್ಸ್ಟಂಟ್ ಟರ್ಮ್. ಟಿ ಈಸ್ ಲೆಸ್ ಆರ್ ಈಕ್ವಲ್ ಟು x for all x belongs to the s. Therefore epsilon is same, node epsilon is greater than 0. However small it exists y belongs to the s such that just illeno tx ಐತಿ, ಇಲ್ಲಿ x m ಐತಿ. then just ಏನು ಮಾಡ್ತೀರಿ, y lies between t to t plus epsilon. ಇದರದ್ದು ಅಪೋಸಿಟ್ ಅಷ್ಟೇ. ಇದು ಇನ್ಫಿಮಮ್ಮ, ಇದು ಸುಪ್ರೀಮಮ್ಮ. ಇದನ್ನೇನು ಮಾಡ್ತಾರಂದ್ರೆ ಫಾರ್ 2 ಮಾರ್ಕ್ಸಿಗೆ ರೈಟ್ ಅ ಪ್ರಾಪರ್ಟಿ ಆಫ್ ಲೀಸ್ಟ್ ಅಪ್ಪರ್ ಬಾಂಡ್ ಆ್ಯಂಡ್ ಗ್ರೇಟೆಸ್ಟ್ ಲೋವರ್ ಬಾಂಡ್ ಅಂತ ಕೇಳ್ತಾರೆ. ಕ್ಲಿಯರ್? ಓಕೆ, ದೆನ್ ಇದ್ರೊಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥೇರಮ್ ಐತಿ. ಓಕೆ, ಫಿಕ್ಸ್ಡ್ ಥೇರಮ್. ಅದು ಯಾವುದು ಅಂತಂದ್ರೆ ಆರ್ಚಿಮಿಡಿಯನ್ ಪ್ರಾಪರ್ಟಿ ಆಫ್ ಅ ರಿಯಲ್ ನಂಬರ್ಸ್. ಓಕೆ, ದಿಸ್ ಈಸ್ ಅ ಫಿಕ್ಸ್ಡ್ ಕ್ವಶನ್, ಫಿಕ್ಸ್ಡ್ ಥೇರಮ್. ಸೊ ಇದನ್ನೇನಂತ ಕರೀತಾರೆ ಅಂತಂದ್ರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಆರ್ಚಿಮಿಡಿಯನ್ ಪ್ರಾಪರ್ಟಿ ಆಫ್ ರಿಯಲ್ ನಂಬರ್ಸ್ ಅಂತ ಕ್ವಶನ್ ಕೇಳ್ತಾರೆ. ಓಕೆನಾ? ದೆನ್ ಯು ಹ್ಯಾವ್ ಟು ಫಸ್ಟ್ ರೈಟ್ ಡೌನ್ ದ ಸ್ಟೇಟ್ಮೆಂಟ್. ದೆನ್ ಅದ್ರದ್ದು ಪ್ರೂಫ್ ಏನೈತಲ್ಲ ಕೇಸ್ 1 ಕೇಸ್ 2 ಅಂತ ಬರುತ್ತೆ. ಓಕೆ, ಸೊ ಸಿ ಹಿಯರ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಏನೈತಿ ಅಂತಂದ್ರೆ ಇಫ್ ಎಕ್ಸ್ ವೈ ಬಿಲಾಂಗ್ಸ್ ಟು ದಿ ಆರ್, ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಇಟ್ ಎಕ್ಸಿಸ್ಟ್ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್, ದೆನ್ ಎನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ. ಓಕೆ, ಇಷ್ಟೇ ಒಂದು ಲೈನ್. ಇದು ಏನೈತಲ್ಲ ಇದು ಸ್ಟೇಟ್ಮೆಂಟ್ ಆಫ್ ಆರ್ಚಿಮಿಡಿಯನ್ ಪ್ರಾಪರ್ಟಿ. ಅಥವಾ ಇದೇ ಸ್ಟೇಟ್ಮೆಂಟ್ ಹಿಂಗೂ ಬರಿಬೋದು. ಫಾರ್ ಆಲ್ ಎಕ್ಸ್ ವೈ ಬಿಲಾಂಗ್ಸ್ ಟು ದಿ ಆರ್, ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಇಟ್ ಎಕ್ಸಿಸ್ಟ್ ಎನ್ ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಎನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ. ಓಕೆ, ಸೊ ಇದ್ರ ಪ್ರೂಫ್ ಬಂದ್ಬಿಟ್ಟು ಏನಾಗುತ್ತೆ ನೋಡ್ರಿ. ಸಿನ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಲ್ಲಿ ಗಿವನ್ ಐತಿ, ಹೌದು, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂತಾರಂತರ ಆಬ್ವಿಯಸ್ಲಿ ವೈ ಬಿಲಾಂಗ್ಸ್ ಟು ಆರ್ ಆಗ್ಬೋದು. ಸಿನ್ಸ್ ವೈ ಬಿಲಾಂಗ್ಸ್ ಟು ಆರ್ ಬೈ ಟ್ರಿಚೋಟೊಮಿ ಲಾ. ಫಸ್ಟ್ ಲಾ ಹೇಳಿದ್ದೆ ನಿಮಗೆ ಎಸ್ಟರ್ಡೇ ಕ್ಲಾಸ್ ಒಳಗೆ. ಓಕೆ, ಹಿಂದಿನ ವಿಡಿಯೋ ಒಳಗೆ ಚೆಕ್ ಮಾಡಿರಿ, ಇದ್ರದ್ದು ಪ್ರಾಪರ್ಟೀಸ್ ಏನೈತಿ ಅಂತ ನಿಮಗೆ ಗೊತ್ತಾಗುತ್ತೆ. ಏನೈತಿ ಇದ್ರ ಪ್ರಾಪರ್ಟಿ ಅಂತಂದ್ರೆ ಯಾವುದೇ ಒಂದು ಎಕ್ಸ್ ಅಥವಾ ವೈ ಕೊಟ್ಟಾಗ ವೈ ಇಸ್ ಲೆಸ್ ದೆನ್ 0 ಇರುತ್ತೆ, ಈಸ್ ಈಕ್ವಲ್ ಟು 0 ಇರುತ್ತೆ, ಆ್ಯಂಡ್ ಗ್ರೇಟರ್ ದೆನ್ 0 ಇತ್ತಂದ್ರೆ ಅದನ್ನೇನು ಮಾಡ್ತೀವಿ, ಟ್ರೈಚೋಟೊಮಿ ಲಾ ಅಂತ ಕರಿತೀವಿ. ದೆನ್ ಇದನ್ನೇನು ಮಾಡ್ತೀವಿ, ಕೇಸ್ ವೈಸ್ ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ದಟ್ಸ್ ಇಟ್. ಸೊ ಫಸ್ಟ್ ಪ್ರೂಫ್ ಒಳಗೆ ಏನು ಬರ್ತದೆ, ಸಿನ್ಸ್ ವೈ ಬಿಲಾಂಗ್ಸ್ ಟು ಆರ್ ಬೈ ಟ್ರಿಚೋಟೊಮಿ ಲಾ ವೈ ಇಸ್ ಲೆಸ್ ದೆನ್ 0, ವೈ ಇಸ್ ಈಕ್ವಲ್ ಟು 0 ಆ್ಯಂಡ್ ವೈ ಇಸ್ ಗ್ರೇಟರ್ ದೆನ್ 0 ಅಂತ ಬರಿತೀವಿ. ದೆನ್ ಫಸ್ಟ್ ಕೇಸ್ 1 ಬಂದುಬಿಟ್ಟು ವೈ ಈಸ್ ಲೆಸ್ 0, ಸೊ ಲೆಸ್ ಆರ್ ಈಕ್ವಲ್ ಟು 0. ಸಿನ್ಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಹೌದು, ದೆನ್ ಎನ್ ಈಸ್ ಆಲ್ಸೋ ಗ್ರೇಟರ್ ದೆನ್ 0, ದೇರ್ ಫಾರ್ ಎನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಸೊ ಇಲ್ಲಿ ಗಿವನ್ ಐತೆ ಅದು, ಹೌದಿಲ್ಲ, ಎನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಅಂತ ಕೊಟ್ಟಾರ. ನಾವಿಲ್ಲಿ ವೈ ಈಸ್ ಈಕ್ವಲ್ ಟು ಅಥವಾ ಲೆಸ್ ದೆನ್ 0 ಅಂತ ಕನ್ಸಿಡರ್ ಮಾಡೀವಿ. ಸೊ ಅದ್ರ ಸಂಬಂಧ ನಾವು ಏನು ಮಾಡ್ತೀವಿ, ಅದಾದ ಅಪೋಸಿಟೇ ತೊಗೊತೀವಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ ಎನ್ ಈಸ್ ಗ್ರೇಟರ್ ದೆನ್ 0, ದೇರ್ ಫಾರ್ ಎನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, ದೇರ್ ಫಾರ್ ಎನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಈಸ್ ಗ್ರೇಟರ್ ದೆನ್ ವೈ ಅಂದಂಗೆ, ಹೌದು. ಸೊ ವೈನ ನಾವು 0 ಅಂತ ಕನ್ಸಿಡರ್ ಮಾಡಿದ್ವಿ, ದೇರ್ ಫಾರ್ ಎನ್ ಎಕ್ಸ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ವೈ. ಈಸ್ ದ್ಯಾಟ್ ಅವ್ರು ಕೇಳಿದ್ದೆ ಕ್ವಶನ್ ಕರೆಕ್ಟ್? ಸೊ ದಿಸ್ ಈಸ್ ವಾಟ್ ಅ ಕೇಸ್ 1 ಆಯಿತು. ದೆನ್ ಅ ಕೇಸ್ 2. ಕೇಸ್ 2 ಬಂದುಬಿಟ್ಟು ನೋಡಿರಿ, ವೈ ಈಸ್ ಗ್ರೇಟರ್ ದೆನ್ 0 ಅಂತೈತಿ. ಸೊ ಇಲ್ಲಿ ನಾವು ಅಸ್ಯೂಮ್ ಮಾಡಬೇಕಾಗ್ತಿ. ಅಸ್ಯೂಮ್ ದ ರಿಸಲ್ಟ್ ಈಸ್ ಫಾಲ್ಸ್. ಇಲ್ಲಿ ಕೊಟ್ಟಿದ್ದು ಫಾಲ್ಸ್ ಅಂತ ನಾವು ಅಸ್ಯೂಮ್ ಮಾಡಿದ್ವಿ ಅಂತಂದ್ರೆ ಇದರ ಅಪೋಸಿಟ್ ಅಂತಂದ್ರೆ ಎನ್ ಎಕ್ಸ್ ಈಸ್
ಲೆಸ್ ಆರ್ ಈಕ್ವಲ್ ಟು ವೈ ಗ್ರೇಟರ್ ದೆನ್ ಅಂದರೆ ಇಲ್ಲಿ ಬಂದಿತ್ತು ಆಲ್ರೆಡಿ ಪ್ರೂವ್ ಮಾಡೀವಿ. ಸೊ ಇದನ್ನು ಅಸ್ಯೂಮ್ ನಾವು ಫಾಲ್ಸ್ ಆಗಿ ಅಸ್ಯೂಮ್ ಮಾಡಬೇಕು ಅಂದ್ರೆ ಎನ್ ಎಕ್ಸ್ ಈಸ್ ಲೆಸ್ ಆರ್ ಈಕ್ವಲ್ ಟು ವೈ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ದಿ ಎನ್ ಐತಿ. ಹೌದು. ದೆನ್ ದ ಸೆಟ್ ಎ ಈಸ್ ಈಕ್ವಲ್ ಟು ಅ ನ್ಯಾಚುರಲ್ ನಂಬರ್. ಸೆಟ್ ಎ ಈಸ್ ಈಕ್ವಲ್ ಟು ಎನ್ ಎಕ್ಸ್ ಸಚ್ ದ್ಯಾಟ್ ಎನ್ ಬಿಲಾಂಗ್ಸ್ ಟು ದಿ ಎನ್. ಇದೇನಂತಂದ್ರೆ ಒಂದು ಬಾಂಡೆಡ್ ಅಬೋವ್ ಫಂಕ್ಷನ್ ಅಂತ ಅನ್ಕೊತೀವಿ. ದೇರ್ ಫಾರ್ ಲೀಸ್ಟ್ ಅಪ್ಪರ್ ಬಾಂಡ್ ಬಂದ್ಬಿಟ್ಟು ಏನೈತೆ ಅಂದರೆ ಎ ಈಸ್ ಈಕ್ವಲ್ ಟು ಯು ಅಂತ ಕನ್ಸಿಡರ್ ಮಾಡಿರಿ. ಅಪ್ಪರ್ ಬಾಂಡ್ ಐತಿ, ಸೊ ಯು ಅಂತ ಕನ್ಸಿಡರ್ ಮಾಡ್ತೀರಿ. ದೇರ್ ಫಾರ್ ಎನ್ ಎಕ್ಸ್ ಈಸ್ ಲೆಸ್ ಆರ್ ಈಕ್ವಲ್ ಟು ಯು ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ದಿ ಎನ್ ಓನ್ಲಿ. ದೇರ್ ಫಾರ್ ಈ ಎನ್ನನ್ನು ನಾವು ಎನ್ ಪ್ಲಸ್ ಒನ್ ಅಂತೂ ಬರ್ಕೋಬೋದು. ಹೌದು. ಸೊ ಎನ್ ಪ್ಲಸ್ ಒನ್ ಇಂಟು ಎಕ್ಸ್. ಈ ಎಕ್ಸನ್ನ ಒಳಗೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿರಿ, ಎನ್ ಇಂಟು ಎಕ್ಸ್ ಎನ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್. ಕ್ಲಿಯರ್. ಈಸ್ ಲೆಸ್ ಆರ್ ಈಕ್ವಲ್ ಟು ಯು. ದೇರ್ ಫಾರ್ ಎನ್ ಎಕ್ಸ್ ಈಸ್ ಲೈಸ್ ಬಿಟ್ವೀನ್ ಯು ಮೈನಸ್ ಎಕ್ಸ್. ಈ ಯು ಐತಿ, ಈ ಪ್ಲಸ್ ಎಕ್ಸಿಗೆ ಬಂದಿದ್ದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಯಿತು. ಕರೆಕ್ಟ್. ಇದು ಸೊ ಲೈಸ್ ಬಿಟ್ವೀನ್ ದ ಎನ್ ಎಕ್ಸ್ ಆ್ಯಂಡ್ ಯು. ದೇರ್ ಫೋರ್ ಯು ಮೈನಸ್ ಎಕ್ಸ್ ಈಸ್ ಅ ಲೆಸ್ ದೆನ್ ಯು ಆಯಿತು. ಕರೆಕ್ಟ್. ದೇರ್ ಫೋರ್ ಕಾಂಟ್ರಡಕ್ಷನ್ ಆಫ್ ಹೈಪೋಥೆಸಿಸ್. ಇದೇನಂತಂದ್ರೆ ಲೆಸ್ ದೆನ್ ಯು ಮೈನಸ್ ಎಕ್ಸ್ ಈಸ್ ಲೆಸ್ ದೆನ್ ಯು ಇತ್ತಂದ್ರೆ ಅದು ಹೈಪೋಥೆಸಿಸ್ಗೆ ಇನ್ವಾಲ್ವ್ ಆಗಿರ್ತೈತಿ. ದೇರ್ ಫೋರ್ ಅವರ್ ಅಸ್ಯೂಮ್ಷನ್ ಎನ್ ಎಕ್ಸ್ ಈಸ್ ಲೆಸ್ ದೆನ್ ವೈ ಈಸ್ ರಾಂಗ್. ಹೌದು. ನಾವು ಮಾಡಿದ್ದು ಅಸ್ಯೂಮ್ಷನ್ನ ರಾಂಗ್ ಐತಿ ಅಂತ ನಾವು ಪ್ರೂವ್ ಮಾಡ್ದಂಗೆ ಆಯಿತು. ಸೊ ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥೇರಮ್, ಆರ್ಚಿಮಿಡಿಯನ್ ಪ್ರಾಪರ್ಟಿ ಆರ್ ರಿಯಲ್ ನಂಬರ್ಸ್. ಕ್ಲಿಯರ್. ಓಕೆ. ಸೊ ನೆಕ್ಸ್ಟ್ ಈ ಆರ್ಚಿಮಿಡಿಯನ್ ಪ್ರಾಪರ್ಟೀಸ್ ಆದಮೇಲೆ ಒನ್ ಮೋರ್ ಥೇರಮ್ ಈಸ್ ದೇರ್. ಓಕೆ. ಸೊ ಸಿ ದ ನೆಕ್ಸ್ಟ್ ಥೇರಮ್. If a is not equal to b and a plus b is greater than 0 for all a belongs to the R, then you have to prove. ನೀವೇನು ಪ್ರೂವ್ ಮಾಡ್ಬೇಕು ನೋಡ್ರಿ, a cube plus b cube is greater than a square b plus ab square. Okay, where a is greater or equal to the b and a is not equal to b, 0 is not equal to b ಅಂತ ಪ್ರೂವ್ ಮಾಡಬೇಕಾಗ್ತೈತಿ. ಕ್ಲಿಯರ್. ಥೇರಮ್ ಈ ಥರ ಕೊಟ್ಟಾರ. ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂತಲೂ ಕೊಟ್ಟಾರ. ದೆನ್ ಎ ಪ್ಲಸ್ ಬಿ ಇಸ್ ಗ್ರೇಟರ್ ದೆನ್ ಝೀರೋನು ಅಂತ ಅವರೇ ಕೊಟ್ಟಾರ. ಸೊ ನಮಗೆ ಪ್ರೂವ್ ಮಾಡಬೇಕಾಗಿದ್ದು ಮೇನ್ ಅಂದರೆ ಇದನ್ನು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದ್ದಿದ್ದು ಗ್ರೇಟರ್ ದೆನ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಅಂತಲೂ ಬರುತ್ತೆ. ಅಥವಾ ಇಲ್ಲಿ ಎ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು ಅಂತ ಐತಂದಾಗ ಇಲ್ಲಿ ನಾವು ಈಕ್ವಲ್ ಟು ಅಂತಲೂ ನಾವು ಮಾಡ್ಕೋಬೋದು. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗುತ್ತೆ. ಇದು ಮಾಡಬೇಕಾದ್ರೆ ನಮಗೆ ಫಸ್ಟು ಆರ್ಚಿಮಿಡಿಯನ್ ಪ್ರಾಪರ್ಟಿ ಪ್ರಕಾರ ಎ ಬಿ ಬಿಲಾಂಗ್ಸ್ ಟು ದಿ ಆರ್ ಆಲ್ವೇಸ್. ಹೌದು. ದೇರ್ ಫಾರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಹೌದು. ಎ ಇಂಟು ಬಿ ಬಿಲಾಂಗ್ಸ್ ಟು ದಿ ಆರ್ ಅಂತ ತೊಗೊಂಡಾರ. ದೇರ್ ಫಾರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಆಲ್ಸೋ ಗ್ರೇಟರ್ ಆರ್ ಈಕ್ವಲ್ ಟು 0 ಆಗುತ್ತೆ. ದೆನ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರಿತೀವಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 2ab. ದೇರ್ ಫಾರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಐತಿ ಅಂದರೆ 2ab ಇದ್ದಂಗೆ. ಸೊ 1ab ಇಲ್ಲಿ ಬರಿತೀನಿ ನಾ. 2ab ಅದಾವು, 2a ಅದಾವು, 2b ಅದಾವು. ಸೊ ನಾ ಏನು ಮಾಡ್ತೀನಿ ಅಂತಂದರೆ ಇದನ್ನೇ ಇಸ್ ಈಕ್ವಲ್ ಟು ಐತಂದರೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಮೈನಸ್ ಎ ಬಿ ಅಂದರೆ 1ab ಇಲ್ಲಿ ಬರೋದು, ರಿಮೈನಿಂಗ್ ಲೆಸ್ ಗ್ರೇಟರ್ ಆರ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಕೊಟ್ಕೊಂಡು ಇಲ್ಲೊಂದು ab ಬರ್ದೀನಿ. ಸೊ ಇವೆರಡೂ ಸೇರಿದರೆ 2ab ಆಯಿತಾ. ಹೌದು. ನಾ ಈಗ ಜಸ್ಟ್ 2abನ ಸ್ಪ್ಲಿಟ್ ಮಾಡೀನಿ. ಓಕೆ. ದೆನ್ ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೋತ್ ಸೈಡ್ಸ್ ಅಂದರೆ ಇವೆರಡೂ ಸೈಡ್ ಎ ಪ್ಲಸ್ ಬಿ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗೋದೇನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇತ್ತಾ. ಇಲ್ಲಿ ಎರಡು ಕಡೆ ಎ ಬಿ ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇಲ್ಲಿ ಸ್ಕ್ವೇರ್ ಇದ್ರೆ ಇಲ್ಲೊಂದು ಎ ಬಂತು, ಇಲ್ಲೊಂದು ಬಿ ಬಂದ್ರೆ ಒಬ್ವಿಯಸ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಆಯಿತು. ಮೈನಸ್ ಎ ಸ್ಕ್ವೇರ್ ವಿತ್ ಇಲ್ಲೊಂದು ಬಿ ಐತಿ, ಇಲ್ಲಿ ಮೈನಸ್ ಬಿ ಇಲ್ಲೊಂದು ಪ್ಲಸ್ ಬಿ ಅಂದರೆ ಗೆಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಉಳಿತೇನೋ ಓನ್ಲಿ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 0. ದೇರ್ ಫಾರ್ a cube plus b cube is greater or equal to a square b plus b square a. This is our proof. Okay. ಸೊ ಥೇರಮ್ಸ್ ಯಾವಾಗ್ಲೂ ಆಲ್ರೆಡಿ ಅವ್ರೇನು ಕೊಟ್ಟಿರ್ತಾರಲ್ಲ ಗಿವನ್ ಕೊಟ್ಟು ಪ್ರೂವ್ ದ್ಯಾಟ್ ಅಂತ ಇರ್ತೈತಿ. ಸೊ ಜಸ್ಟ್ ನಾವು ಅದನ್ನು ಅಬ್ಸರ್ವ್ ಮಾಡಿ ಗಿವನನ್ನು ಏನೈತಲ್ಲ ಆ ಗಿವನ್ ತೊಗೊಂಡು ಅದ್ರ ಪ್ರಕಾರ ಹಿಂಟ್ ವೈಸ್ ನಾವೇನು ಮಾಡಬೇಕು, ಸಮ್ಟೈಮ್ಸ್ ಅಸ್ಯೂಮ್ಷನ್, ಇನ್ನೂ ಕೆಲವೊಂದು ಸತಿ ಪ್ರಾಪರ್ಟೀಸ್ ಏನು ಗಿವನ್ ಪ್ರಾಪರ್ಟೀಸ್ ಇರ್ತಾವಲ್ಲ ಆ ಪ್ರಾಪರ್ಟೀಸ್ ಬೇಸ್ ಮೇಲೆ ನಾವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಸಾಲ್ವ್ ಮಾಡಬೇಕಾಗ್ತೈತಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥೇರಮ್ ವಿಚ್ ಈಸ್ ಈ ಚಾಪ್ಟರ್ ಒಳಗೆ ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಇರೋದಂದ್ರೆ ಈ ಆರ್ಚಿಮಿಡಿಯನ್ ಪ್ರಾಪರ್ಟಿ, ಬಿಕಾಸ್ ದಿಸ್ ಈಸ್ ಅ ಆಲ್ಮೋಸ್ಟ್ ಫಿಕ್ಸ್ ಕ್ವಶನ್. ಓಕೆನಾ. ಓಕೆ ಗೈಸ್, ರಿಮೈನಿಂಗ್ ವಿ ವಿಲ್ ಡಿಸ್ಕಸ್ ಟುಮಾರೋಸ್ ಕ್ಲಾಸ್. ಓಕೆ. ಸೊ ಇವಾಗ ನಾವು ಇಂಪಾರ್ಟೆಂಟ್ ಥೇರಮ್ ಯಾವುದು ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತೀವಿ ಅಂದರೆ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿನ
ಸ್ಟಾರ್ಟ್ ಮಾಡ್ತೀವಿ ಹಾಗೆ ಅದರ ಕಂಟಿನ್ಯೂವೇಷನನ್ನು. ಓಕೆನಾ? ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ ವಿತ್ ಲಿಮಿಟ್ಸ್. Okay, how to apply the limits and basic about the limits. Okay, thank you.